ರೂಮಲ್ಲಿ ಕೂತು ಬೇಜಾರಾಯ್ತಂತ ಗೋಲ್ಕೊಂಡ ಫೋರ್ಟ್ ನೋಡಿಕೊಟ್ಟೆ. ಸೊ ಇದೇ ಎಂಟ್ರೆನ್ಸು. ಸೊ ಅಲ್ಲಿ ಆರ್ಚ್ ಹತ್ರ ಟಿಕೆಟ್ ಕೊಡ್ತಾರೆ ಟೂರಿಸಮ್ ಡಿಪಾರ್ಟ್ಮೆಂಟಿಂದ. ಟಿಕೆಟ್ ಬಂದು 25 ರುಪೀಸು. ಸೊ ಈ ಕಡೆ ರೈಟ್ ಸೈಡಿಂದ ಎಂಟ್ರೆನ್ಸ್ ಇರುತ್ತೆ, ಮತ್ತು ನೀವು ಒಳಗಡೆ ಹೋಗಿ ಆಚೆ ಬಂದಾಗ ಲೆಫ್ಟ್ ಸೈಡ್ ಬಂದು ಎಕ್ಸಿಟ್ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಎಕ್ಸಿಟ್ಟು. ಆಮೇಲೆ ಇದು ಮೇಯ್ನ್ ಎಂಟ್ರೆನ್ಸು. ಸೊ ಇಲ್ಲಿಂದನೇ ನೀವು ಒಳಗಡೆ ಹೋಗಬೇಕು. ಈ ಕಡೆ ಸೈಡಿಂದ ನೋಡಿದಾಗ ಈ ಥರ ಒಂದು ಆ್ಯಂಗಲ್ಲು. ಸೊ ಇಲ್ಲಿಂದನೇ ಒಳಗಡೆ ಹೋಗೋದು. ಇದು ಮೇಯ್ನ್ ಎಂಟ್ರೆನ್ಸಿಂದ ಒಳಗಡೆ ವ್ಯೂ. ಸೊ ಒಳಗಡೆ ಬಂದಿದ ತಕ್ಷಣ ನೀವು ಆಲ್ಮೋಸ್ಟ್ ಗೋಲ್ಕೊಂಡ ಫೋರ್ಟ್ ಫುಲ್ ಕಾಣುತ್ತೆ. ಅದಾದಮೇಲೆ ಜಾಸ್ತಿ ವೇಸ್ ಇದೆ ಓಡಾಡೋಕ್ಕೆ. ನಾನು ಒಂದೊಂದು ವೇ ಹುಡುಕಿ ಓಡಾಡಿ, ಆ್ಯಕ್ಚುಲಿ ತುಂಬ ದೊಡ್ಡದಿದೆ, ನಾನು ಅಂದ್ಕೊಂಡಿದ್ದಷ್ಟು ಚಿಕ್ಕದೇನಲ್ಲ. ಆಲ್ಮೋಸ್ಟ್ ಹಾಫ್ ಡೇ ಬೇಕಾಗುತ್ತೆ ನೀವು ಕಂಪ್ಲೀಟ್ಲಿ ನೋಡಬೇಕಾದ್ರೆ. ಏನಂದರೆ ಏನ್ಷಿಯಂಟ್ ಮಾನ್ಯುಮೆಂಟು. ಸೊ ಓಡಾಡಿ ನೋಡಿ ಚೆನ್ನಾಗಿದೆ, ಆದರೆ ಎಂಜಾಯ್ ಮಾಡೋ ಅಂಥದ್ದೇನಿಲ್ಲ. ಜಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ ಅನ್ನೋ ಒಂದು ಇದರಿಂದ ನೀವು ನೋಡ್ಬೋದು ಅವರ ಕನ್ಸ್ಟ್ರಕ್ಷನ್ಸು. ಆ ಕಾಲಕ್ಕೆ ಈ ಗೋಡೆ ನೋಡಿದ್ರೆ ಆಲ್ಮೋಸ್ಟ್ ಲೈಕ್ ಒಂದು 20 ಫೀಟ್ ಗೋಡೆ ಅನಿಸುತ್ತೆ. ಇದು ಕಾಂಪೌಂಡ್ ಗೋಡೆ. ಇವಾಗ ನೋಡ್ತಾ ಇದ್ದೀರಲ್ಲ, ಫುಲ್ ಎಂಟೈರ್ ಗೋಲ್ಕೊಂಡ ಫೋರ್ಟು. ಸೊ ಈ ಥರ ವ್ಯೂ ಕಾಣುತ್ತೆ ನಿಮಗೆ ಒಂದು ಪಾಯಿಂಟ್ ಆಫ್ ಹತ್ರ ನಿಂತ್ಕೊಂಡು ನೋಡಿದಾಗ. ಮತ್ತು ಅಲ್ಲಿದೆ ಅಲ್ಲ, ಅದೇ ಟಾಪು. ಸೊ ಅಲ್ಲಿಗೆ ಹತ್ತಕ್ಕೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಬೇಕಾಗುತ್ತೆ ನೀವು ನಾನ್ ಸ್ಟಾಪ್ ಹತ್ತಿದ್ರೆ. ಸೊ ಇವಾಗ ಮೇಲಿಂದ ಕೆಳಗಡೆ ನೋಡಿದಾಗ ಜಾಸ್ತಿ ನೋಡೋಕ್ಕಿದೆ, ಆದರೆ ನೀವು ಓಡಾಡೋ ಅಂಥವರಾಗಿದ್ದರೆ ಎಲ್ಲ ಪ್ಲೇಸು ಓಡಾಡ್ಬೋದು. ಇಲ್ಲ ಅಂದರೆ ಜಸ್ಟ್ ಮೇಲೆಗೆ ಹತ್ತಿ. ಸೊ ಮೇಲೆಯಿಂದ ಈ ಥರ ವ್ಯೂ ಕಾಣಿಸುತ್ತೆ ನಿಮಗೆ. ಆಲ್ಮೋಸ್ಟ್ ಎಂಟೈರ್ ಹೈದ್ರಾಬಾದ್ ಕಾಣಿಸೋ ಥರ ನಿಮಗೆ ವ್ಯೂ ಇರುತ್ತೆ ಮೇಲೆ. ಸೊ ಇದೇ ಟಾಪ್ ಮೋಸ್ಟ್ ವ್ಯೂ